ಹಾಯ್ ಫ್ರೆಂಡ್ಸ್, ವಾಸವಿ ವರ್ಲ್ಡ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸೋಯಾಬೀನ್ ಬಿರಿಯಾನಿ. ಇದಕ್ಕೆ ಬೇಕಾಗಿರೋದು ಸೋಯಾಬೀನು. ಇದನ್ನು ಬಿಸಿ ನೀರಿಗೆ ಹಾಕಿ 5 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ತಗೊಂಡು ಇಟ್ಕೋಬೇಕಾಗತ್ತೆ. ಈ ಥರ ಸೋಯಾಬೀನ್ ಇಷ್ಟ ಇಲ್ದರೂ ಪನ್ನೀರ್ ಬೇಕಾದ್ರೂ ಹಾಕ್ಕೋಬೋದು. ಪನ್ನೀರೇನು ಬೇಯಿಸ್ಕೊಳ್ಳೋದು ಬೇಕಾಗಲ್ಲ. ಈ ಥರ ಅಕ್ಕಿ ಒಂದು 300 ಗ್ರಾಮ್ ಅಕ್ಕಿ ತೊಳೆದು, ಬಾಸುಮತಿ ಅಕ್ಕಿನ ತೊಳೆದು ಇಟ್ಕೋಬೇಕು. ನಂತರ ಇದಕ್ಕೆ ಬೇಕಾಗಿರೋದು ಬಟಾಣಿ, ಕ್ಯಾರೆಟು ಹೆಚ್ಚಿದ್ದು, ಹುಳ್ಳಿಕಾಯಿ ಹೆಚ್ಚಿದ್ದು, ಆಲೂಗಡ್ಡೆ, ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕಬೇಕು. ಒಂದು 1/4 ಕಪ್ ಮೊಸರು. 1/4 ಕಪ್ ಮೊಸರಿಗೆ ಅರಿಶಿನ ಪುಡಿ 1 ಸ್ಪೂನು, 1 ಸ್ಪೂನಷ್ಟು ಅಂದರೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಬಿರಿಯಾನಿ ಮಸಾಲ, ಅಂದರೆ ಬಿರಿಯಾನಿ ಮಸಾಲ ಪೌಡ್ರ್ ಸಿಗುತ್ತಲ್ಲ ಅದನ್ನು, ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು. ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ಪು ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಕೊತ್ತಂಬರಿ ಮತ್ತು ಇದನ್ನು ಹಾಕ್ಕೋಬೇಕಾಗುತ್ತೆ. ತರಕಾರಿಗಳೆಲ್ಲ ಹಾಕ್ಕೋಬೇಕು. ಆಮೇಲೆ ಪುದೀನ ಸಣ್ಣಗೆ ಹೆಚ್ಚಿದ್ದು ಇದಕ್ಕೆ ಹಾಕ್ಕೋಬೇಕು. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೋಬೇಕು. ಅದು ನಾನು ಲಾಸ್ಟಲ್ಲಿ ಹಾಕಿದ್ದೀನಿ. ಕೊತ್ತಂಬರಿ ಈ ಥರ ಹಾಕ್ಕೋಬೇಕು. ಪುದೀನ ಪುಡಿ ಹಾಕಿದ್ದೀನಿ ನಾನು, ಒಣಗಿದ್ದು ಪುಡಿನ. ಪುದೀನ ಇದ್ದಿದ್ದಿಲ್ಲ ಅದಕ್ಕೆ, ಇಲ್ಲಾಂದರೆ ಸಣ್ಣಗೆ ಹಸಿದಾದರೆ ಸಣ್ಣಗೆ ಹೆಚ್ಚು ಹಾಕ್ಕೋಬೇಕು. ಈ ಥರ ಎಲ್ಲ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಇದು ಲಾಸ್ಟಲ್ಲಿ ಹಾಕಿದ್ದೀನಿ. ಫಸ್ಟ್ಗೆ ಹಾಕ್ಬೇಕು ನೀವು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಆಮೇಲೆ ಬಿರಿಯಾನಿ ಮಸಾಲ, ಅಂದರೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ಫಸ್ಟು ಒಂದು 1/4 ಕಪ್ ಮೊಸರು ಹಾಕ್ಕೊಂಡು, ಈ ಥರ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ಕುಕ್ಕರಲ್ಲಿ ಒಂದು 50 ಗ್ರಾಮ್ನಷ್ಟು ಎಣ್ಣೆ ಹಾಕ್ಕೊಂಡು, ಜೀರಿಗೆ ಹಾಕ್ಕೊಂಡು, ಸಣ್ಣಗೆ ತೆಳ್ಳಗೆ ಹೆಚ್ಚಿದ ಈರುಳ್ಳಿ ಹಾಕ್ಕೋಬೇಕು. ಈ ಥರ ಇದನ್ನು ರೆಡ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತೆಗೆದು ಇಟ್ಕೋಬೇಕು. ಇದನ್ನು ಈ ಥರ ರೆಡ್ ಆಗೋ ಥರ ಹುರ್ಕೋಬೇಕು. ಇದು ಗರಿ ಆಗೋ ಥರ. ಇದಾದಮೇಲೆ ಸ್ವಲ್ಪ ತಕ್ಕೊಂಬಿಟ್ಟು ಈ ಥರ ಇಟ್ಕೊಂಡು ಇದನ್ನು ಲಾಸ್ಟಲ್ಲಿ ಅಕ್ಕಿಯೆಲ್ಲ ಹಾಕಿದ್ಮೇಲೆ ಅದಕ್ಕೆ ಒಂದು ಲೇಯರು ಉದುರಿಸ್ಬೇಕಾಗುತ್ತೆ. ಕ್ಯಾಪ್ಸಿಕಮ್ ಹಾಕ್ಕೊಂಡು ನಾವು ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡ್ಕೊಂಡಿರ್ತೀವಲ್ಲ, ಮ್ಯಾರಿನೇಟ್ ಮಾಡ್ಕೊಂಡಂಥ ತರಕಾರಿ ಈ ಥರ ಹಾಕ್ಕೋಬೇಕು. ಈ ಥರ ಚೆನ್ನಾಗಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಎಣ್ಣೆ ಎಲ್ಲ ತೇಲೋ ಥರ. ಒಂದು ಪಕ್ಕಕ್ಕೆ 1 ಲೋಟ ಅಕ್ಕಿಗೆ 1.5 ಲೋಟ ಅಷ್ಟು ನೀರು ಹಾಕಿ ಕುದಿಯೋಕ್ಕಿಡಬೇಕು. ಬಿಸಿನೀರು ಹಾಕಿದರೆ ರೈಸು ಚೆನ್ನಾಗಿ ಬರುತ್ತೆ. ತಣ್ಣ ನೀರು ಹಾಕ್ಬಿಟ್ರೆ ಸ್ವಲ್ಪ ಅನ್ನ ಕಚ್ಚ ಆಗುತ್ತೆ, ಅದು ಚೆನ್ನಾಗಿ ಅನಿಸಲ್ಲ. ಈ ಥರ ಎಲ್ಲ ಎಣ್ಣೆ ತೇಲೋ ಥರ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ನೀವು ಮಶ್ರೂಮ್ ಆದರೆ ಈ ಥರ ಅಕ್ಕಿ ಯಾವಾಗ ಹಾಕ್ತೀವೋ ಆವಾಗ ಹಾಕ್ಬೇಕಾಗತ್ತೆ. ಮಶ್ರೂಮ್ ಮೊದಲೇ ಹಾಕ್ಬಾರ್ದು, ಮ್ಯಾರಿನೇಟ್ ಮಾಡ್ಕೋಬಾರ್ದು. ಮಶ್ರೂಮ್ ಆದರೆ ಅದು ಮಶ್ರೂಮ್ ರೈಸ್ ಮಾಡೋವಾಗ ಆ ಥರ ಮಾಡಬೇಕು. ಈ ಥರ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಬಿರಿಯಾನಿ ಮಸಾಲ ಹಾಕ್ಬಿಟ್ಟು, ಮತ್ತು ಒಣಗಿದ್ದು ಪುದೀನ ಪುಡಿ ಅಥವಾ ಸಣ್ಣಗೆ ಹೆಚ್ಚಿದ ಪುದೀನ ಹಾಕಬೇಕು. ಈ ಥರ ಹಾಕ್ಕೋಬೇಕು. ಈರುಳ್ಳಿ ಎಲ್ಲ ಹಾಕ್ಕೋಬೇಕು, ಫ್ರೈ ಮಾಡಿದ್ದು. 1.5 ಲೋಟ ನೀರು ನಿಧಾನಕ್ಕೆ ಈ ಥರ ಹಾಕ್ಬಿಟ್ಟು ಒಂದು ಲೈರ್ ಈರುಳ್ಳಿ ಹುರಿದಿದ್ದು ಹಾಕ್ಬಿಟ್ಟು 2 ವಿಸಿಲ್ ಮಾಡಬೇಕು. 2 ವಿಸಿಲ್ ಮಾಡಿದರೆ ಕರೆಕ್ಟ್ ಆಗುತ್ತೆ. ಇದು ಮೊಸರು ಸಾಸಿವೆ. ಇದಕ್ಕೆ ಬೇಕಾಗಿರೋದು ಹುರ್ಗಡ್ಲೆ ಪುಡಿ, ಈರುಳ್ಳಿ, ಟೊಮೊಟೊ, ಆಮೇಲೆ ಸೌತೆಕಾಯಿ ಹೆಚ್ಚಿದ್ದು ಅದನ್ನೆಲ್ಲ ಹಾಕ್ಬಿಟ್ಟು ಮೊಸರು ಹಾಕ್ಬಿಟ್ಟು ಇದನ್ನು ಸರ್ವ್ ಮಾಡಬೇಕು. ಈ ಥರ ಆಗಿರುತ್ತೆ ರೈಸು. ಮಶ್ರೂಮ್ ಹಾಕಿದರೆ ಫಸ್ಟ್ಗೆ ಹಾಕಬಾರ್ದು, ಲಾಸ್ಟಲ್ಲಿ ಹಾಕಬೇಕು. ಅಕ್ಕಿ ಹಾಕ್ತೀವಲ್ಲ ಆ ಟೈಮಲ್ಲಿ ಹಾಕಿದರೆ ಜಾಸ್ತಿ ಬೇಯಲ್ಲ, ಕ್ರಂಚಿ ಇರುತ್ತೆ. ಮೊಸರು ಸಾಸಿವೆ ಜೊತೆಗೆ ರೈಸು ಚೆನ್ನಾಗಿರುತ್ತೆ. ಇದು ಸೋಯಾಬೀನ್ ಬಿರಿಯಾನಿ. ಇದು ಎಲ್ಲರಿಗೂ, ಮಕ್ಕಳಿಗಾಗಲಿ ಇಷ್ಟ ಆಗುತ್ತೆ. ಈ ಥರ ನಾವು ಗೋಡಂಬಿ ಕೂಡ ಹಾಕ್ಕೋಬೋದು ಇದಕ್ಕೆ.